ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಭಾನುವಾರ ಸ್ಪೆಷಲಾಗಿ ಏನಾದರೂ ಮಾಡಿಸೋಣ ಮನೇಲಿ ಅಂತೇಳಿ ಮಟನ್ನು ಚಿಕನು ಹೊಡ್ಸ್ಕೊಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ. ಬಿಸಿಲು ಜಾಸ್ತಿ ಇತ್ತು ಅಂತೇಳಿ ಒಂದು ಜ್ಯೂಸಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಜ್ಯೂಸ್ ಸೆಂಟ್ರ್ ಅಂತ ಅಲ್ಲಿ ಹೋಗ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರು 2 ಮ್ಯಾಂಗೋ ಮಿಲ್ಕ್ ಶೇಕನ್ನು ಕುಡ್ಕೊಂಡು ಜೈಲ್ ರೋಡಲ್ಲಿರೋ ಫೇಮಸ್ ಬಶೀರ್ ಬಾಯಿ ಮಟನ್ ಸ್ಟಾಲ್ಗೆ ಹೋಗ್ಬಿಟ್ಟು ಮಟನ್ ಹೊಡ್ಸ್ಕೊಬರೋಣ ಅಂತ. ಸುಮಾರು ದಿನ ಆಗಿತ್ತು ಬಶೀರ್ ಬಾಯ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಚಿಕನ್ನು ಮಟನ್ನು ಎರಡನ್ನೂ ಹೊಡಿಸ್ಕೊಂಡು ಪಕ್ಕದಲ್ಲೇ ಇದ್ದಿದ್ದು ನಮ್ಮ ಅಂಕಲ್ ಆಂಟಿ ತರಕಾರಿ ಅಂಗಡಿಲಿ ತರಕಾರಿಗಳನ್ನ ತಗೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೇನೋ ಥರ ಕೇಳಿದ್ರು ಏನು ಅಂತ ಮರ್ತೋಗ್ಬಿಟ್ಟು ಸುಮ್ಮನೆ ಬೀದಿ ತಿರ್ಕೋತಾ ಕೂತಿದ್ವಿ. ಕೊನೆಗೇನೇನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದು ಮನೆ ಹತ್ರ ಚಿಲ್ಟಾರಿಸ್ಗಳ ಜೊತೆ ಆಟ ಆಡ್ಕೊಂಡು ಹೆಂಗೋ ಆಟ ಆಡ್ಕೊಂಡು ಕೂತಿದ್ವಿ. ನಮ್ಮ ಎದುರುಗಡೆ ಮನೆ ಹುಡುಗ ಒಬ್ಬ ಸಖತ್ತಾಗಿ ಆಟ ಆಡ್ತಾ ಇದ್ದ, ಅವನ ಹತ್ರ ಆಟ ಆಡಿಸ್ತೀನಿ ಬನ್ನಿ. ಅಷ್ಟೊತ್ತಿಗೆ ಆಲ್ರೆಡಿ ಮನೆ ಹತ್ರ ಕೂದಲಿದ್ಯಾ ಅಂತ ಒಬ್ರು ಆಂಟಿ ಕೇಳ್ಕೊಂಡು ಬಂದ್ರು. ಸರಿ ಆಯ್ತು, ನಮ್ಮ ಮನೇಲಿ ಬೇಜಾನ್ ಜನ ಹೆಣ್ಮಕ್ಳವ್ರೆ, ಒಂದು 10 ನಿಮಿಷ ಬಿಟ್ಟು ಬರೀ ಉದುರಿಸಿಟ್ಟಿರ್ತೀನಿ. ನಿಮ್ಮನ್ನ ತಡೆದಿರುವವರು ಯಾರು? ಅಷ್ಟೊತ್ತಿಗೆ ಆಲ್ರೆಡಿ ಒಳಗಡೆ ನಮ್ಮ ಹುಲಿ ಬೇಟೆನ ಶುರು ಹಚ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇತ್ತು. ನೀನ್ 7 ಬಿಂಡ್ರಿ ಆದ್ರೆ ನಾನು 14 ಬಿಂಡ್ರಿ. ಇದನ್ನೆಲ್ಲ ಕಣ್ಣಲ್ಲಿ ನೋಡಿ ಕಂಗಾಲಾಗಿ ಹೊಟ್ಟೆಗೆ ಒಂಚೂರು ಇಟ್ಟಾಕಣಕ್ಕೆ ಮುಂಚೆ ತೀರ್ಥ ಬಿಟ್ಕೊಂಡ್ಬಿಡೋಣ ಅಂತ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಯುದ್ಧಕ್ಕೆ ರೆಡಿಯಾಗಿ ನಾವೆಲ್ಲ ಕೂತಿದ್ರೆ ಪಕ್ಕದಲ್ಲಿ ಬಂದ್ಬಿಟ್ಟು ಇನ್ನೂ ನಿನ್ ಜೊತೆ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಈ ನನ್ನ ಮಗ ಕೆಳಗೆ ಕೊಟ್ಟಿರೋ ಟಾರ್ಚರ್ನ ತರ್ಕೊಳಕ್ಕಾಗದೆ ಮೇಲ್ಗಡೆ ಬಂದು ಟೆಂಟ್ ಹಾಕೊಂಡು ನಿಂತು ಮಲ್ಕೊಳ್ಳೋಣ ಅಂದರೆ ಮೇಲ್ಗಡೆನೂ ಬಂದ್ಬಿಟ್ಟು ಒತ್ತಾಡಿ ಈಚ್ಕಾಡಿ ನಮ್ಮನ್ನೇನೋ ಒಂದು ಗತಿ ಕಾಣಿಸ್ಬಿಟ್ಟು ಕೊನೆಗೆ ಮನೆಯಿಂದ ಹೊರಗಡೆ ಮಲ್ಗೋ ಪರಿಸ್ಥಿತಿಗೆ ತಂದು ಇಟ್ಬಿಟ್ಟಾಗೋರು. ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.